ಕೋಟಿ ಬ್ರಹ್ಮಾಂಡ ನಾಯಕ ದೇವದೇವೋತ್ತಮ ದೇವತಾ ಸಾರ್ವಭೌಮ ಪ್ರಭೋ ಶ್ರೀನಿವಾಸ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ದೇವದೇವೋತ್ತಮ ದೇವತಾ ಸಾರ್ವಭೌಮ ಪ್ರಭೋ ಶ್ರೀನಿವಾಸ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ದೇವದೇವೋತ್ತಮ ದೇವತಾ ಸಾರ್ವಭೌಮ ಪ್ರಭೋ ಶ್ರೀನಿವಾಸ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ದೇವದೇವೋತ್ತಮ ದೇವತಾ ಸಾರ್ವಭೌಮ ಪ್ರಭೋ ಶ್ರೀನಿವಾಸ ಗುರುವೇ ನೀನೊಲಿದು ಬಾಮರತರ ನಾದನ್ನ ಹರುಷಾಧಿಕರ ಹಿಡಿದು ಪರಮ ಹರುಷದಿಂದ ಹರಿದಾಸ್ಯತನವಿತ್ತು ಧರಿಸಿದ ಉಪಕಾರ ಮರೆಯಲಾರೆನು ಎಂದೋ ಪರಿತೆ ಬಾಹ್ಯಾಚಾರ ವಿರಚಿಸದಲೆ ಮನದಿ ಹರಿರೂಪ ಕಾಣು ಕರದಿ ವರದೇಶ ವಿಠಲನ್ನ ಸ್ಥಿರದಾಸ್ಯತನವೆಂಬೋ ವರದೇಶ ವಿಠಲನ್ನ ಸ್ಥಿರದಾಸ್ಯತನವೆಂಬೋ ಇದು ಪಾಮರತರ ನಾಗನ್ನ ಹರುಷಾಧಿಕರ ಪಿಡಿದು ಹರುಷಾಧಿಕರ ಪಿಡಿದು ವಿಶ್ವೇಶ್ವರನಾದ ಪರಮಾತ್ಮನ ಪರಮಾನುಗ್ರಹ ಕೃಪಾಫಲವಾಗಿ ಮಹಾಕಾಶಕ್ಕೆ ಅಭಿಮಾನಿಯಾದ ಗಣನಾಥನ ಗುಣಗಾನದಿಂದಲೇ ಸರ್ವ ವಿಘ್ನಗಳೂ ಪರಿಹೃತವಾಗುವು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ सर्वकार्येषु सर्वदा सर्वकार्येषु सर्वदा सर्वकार्येषु
ಮೊದಲೊಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ಬಂದ ವಿಘ್ನ ಕಳೆಯೋ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ಬಂದ ವಿಘ್ನ ಕಳೆಯೋ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ರಾವಣನು ಮನದಿಂದ ನಿನ್ನ ಪೂಜಿಸದೆ ಹಿಂದೆ ರಾವಣನು ಮನದಿಂದ ನಿನ್ನ ಪೂಜಿಸದೆ ನೊಂದರಣದೋಳು ಗಣನಾಥ शेषाद्रिवास वेंकटाद्रिवास अखिलांड कोटि ब्रह्मांड नायक देवदेवोत्तम देवता सार्वभौम प्रभो श्रीनिवास
ಮಂಗಳಾದೇವಿ ಮಂಗಳ ಮೂರ್ತಿಯಾದ ಮಾಧವನಿಗೆ ಮಂದಹಾಸವನ್ನು ಬೀರುತ್ತಾ ಕುಂಕುಮವನ್ನು ಹಚ್ಚಿ ಆರತಿಯನ್ನು ಬೆಳಗುತ್ತಿರುವಳು. ಮಂಗಳಾರತಿಯ ಬೆಳಗಿರೆ ಮಂಗಳಾರತಿಯ ಬೆಳಗಿರೆ ಸಮದ ಬರದಗೆ ಮಾಮನೋಹರಗೆ ಸಮದ ಬರದಗೆ ಮಾಮನೋಹರಗೆ ಮಂಗಳಾರತಿಯ ಬೆಳಗಿರೆ ಮಂಗಳಾರತಿಯ ಬೆಳಗಿರೆ
ಶ್ರೀನಿವಾಸನನ್ನು ತೈಲ ಅಭ್ಯಂಗನಕ್ಕೆ ಅಣೆ ಮಾಡಿದರು. ದೇಶ ಕಾಲಗಳಿಂದ ಶ್ರೀಶನಿಗೆ ಸಮನೆನಿಸಿದ ಶ್ರೀದೇವಿ ಶ್ರೀನಿವಾಸನ ಮನೋಭಾವವನ್ನು ಅರಿತು ಭಕ್ತಿಯಿಂದ ತೈಲವನ್ನು ಹಚ್ಚುತ್ತಿರುವಳು. ಎಣ್ಣೆಯನೋತ್ತುತ ಯದುಕುಲ ತಿಲಕಗೆ ಬನ್ನಿಸಿ ಲಕ್ಷ್ಮೀ ಹರಸಿದಳು. दीर्घायुर्भव गोविन्द पुत्रवान् धनवान् भवान् चतुर्दशानां भूतानां योगक्षेमं वहाम्यहम्. दीर्घायुर्भव गोविन्द पुत्रवान् धनवान् भवान् चतुर्दशानां भूतानां योगक्षेमं वहाम्यहम्. ಆಯುಷ್ಯವಂತನಾಗು ಅತಿವಂದಿದನಾಗು, ಆಯುಷ್ಯವಂತನಾಗು ಅತಿವಂದಿದನಾಗು, ಮಾಯದ ಕಳರ ಮದನಾಗು. ಆಯುಷ್ಯವಂತನಾಗು ಅತಿವಂದಿದನಾಗು, ಮಾಯದ ಕಳರ ಮದನಾಗು. ರಾಜರ ಪಾಲಿಸು ರಕ್ಕಸರ ಸೋಲಿಸು, ರಾಜರ ಪಾಲಿಸು ರಕ್ಕಸರ ಸೋಲಿಸು. ವಾಯುಸುತಗೆ ನೀರೊಡೆಯಾಗಿರುತ್ತ, ವಾಯುಸುತಗೆ ನೀರೊಡೆಯಾಗಿರುತ್ತ. ಬಣ್ಣಿಸಿದ ಲಕ್ಷ್ಮೀ ಹರಸಿದಳು. ಎಣ್ಣೆಯನೋತ್ತುತ ಯದುಕುಲ ತಿಲಕಗೆ, ಎಣ್ಣೆಯನೋತ್ತುತ ಯದುಕುಲ ತಿಲಕಗೆ, ಬಣ್ಣಿಸಿದ ಲಕ್ಷ್ಮೀ ಹರಸಿದಳು. ಆನಂದನೀನಾಗು ಅಚ್ಯುತನೀನಾಗು, ಆನಂದನೀನಾಗು ಅಚ್ಯುತನೀನಾಗು. ದಾನವಂತಕನಾಗು ದಯವಾಗು, ಆನಂದನೀನಾಗು ಅಚ್ಯುತನೀನಾಗು. ದಾನವಂತಕನಾಗು ದಯವಾಗು. ಶ್ರೀನಿವಾಸನಾಗು, ಶ್ರೀಯಕಾಂತಾಯ ಕಲ್ಯಾಣ ನಿಧಯ ನಿಧಯತಿನ, ಶ್ರೀಯಕಾಂತಾಯ ಕಲ್ಯಾಣ ನಿಧಯ ನಿಧಯತಿನ. ಶ್ರೀಮದ್ ವೆಂಕಟರಾಘ
ಎನ್ನುತ್ತ ಗಾಳಿಪುರಂದರ ವಿಠಲರಾಯನುತ್ತ ಬಣ್ಣಿಸಿ ಲಕ್ಷ್ಮೀ ಹರಸಿದಳು ಎನ್ನೆಯ ನೋಡುತ್ತ ಯದುಕುಲ ತಿಲಕಗೆ ಎನ್ನೆಯ ನೋಡುತ್ತ ಯದುಕುಲ ತಿಲಕಗೆ ಬಣ್ಣಿಸಿ ಲಕ್ಷ್ಮೀ ಹರಸಿದಳು ಬಣ್ಣಿಸಿ ಲಕ್ಷ್ಮೀ ಹರಸಿದಳು ವಸಿಷ್ಠ ವಿಶ್ವಾಮಿತ್ರಾದಿ ಮಹರ್ಷಿಗಳು ವೇದ ಗಮ್ಯನಾದ ವಾಸುದೇವನನ್ನು ವೇದಾವಳಿಗಳಿಂದ ವರ್ಣಿಸುತ್ತಿರುವರು. ಸರಸ್ವತಿ, ಭಾರತಿ ಮೊದಲಾದ ಸೌಭಾಗ್ಯವತಿಯರು ಸಹಕರಿಸುತ್ತಿರಲು ವರಪೀಠದಲ್ಲಿ ಕುಳಿತ ಅಪ್ರಾಕೃತ ಶರೀರಿಯಾದ ಶ್ರೀನಿವಾಸನಿಗೆ ಶ್ರೀದೇವಿಯು ನೀರ ನೆರೆಯುತ್ತಿರುವಳು. ಶೋಭನವೆನ್ನೀರೆ ಸುಂದರ ವೆಂಕಟಗೆ ಸೌಭಾಗ್ಯವತಿಯರು ರಮಣನಿಗೆ. ಶೋಭನವೆನ್ನೀರೆ ಸುಂದರ ವೆಂಕಟಗೆ ಸೌಭಾಗ್ಯವತಿಯರು ರಮಣನಿಗೆ. ಸೌಭಾಗ್ಯವತಿಯರು ರಮಣಗೆ ಮುದದಿಂದ ಶ್ರೀಭಾಮೆಯರು ಎಡೆವರು. ಸೌಭಾಗ್ಯವತಿಯರು ರಮಣಗೆ ಮುದದಿಂದ ಶ್ರೀಭಾಮೆಯರು ಎಡೆವರು. ಶೋಭನವೆನ್ನೀರೆ ಸುಂದರ ವೆಂಕಟಗೆ ಸೌಭಾಗ್ಯವತಿಯರು ರಮಣನಿಗೆ. ಕಟಕದಲ್ಲಿ ತುಂಬಿಸಿ ನೀರನ್ನು ಅಂಬುಜ ನೇತ್ರೇರು ಬೇರೆ ಸುತ್ತ. ಕಟಕದಲ್ಲಿ ತುಂಬಿಸಿ ನೀರನ್ನು ಅಂಬುಜ ನೇತ್ರೇರು ಬೇರೆ ಸುತ್ತ. ಅಂಬುಜ ನೇತ್ರೇರು ಬೇರೆ ಸುತ್ತ ಮುದದಿಂದ ಸಂಭ್ರಮದಿಂದಲೇ ಕಳಶವನ್ನು. ನೇತ್ರೇರು ಬೆರೆಸುತ್ತ ಮುದದಿಂದ ಸಂಭ್ರಮದಿಂದಲೇ ಕಳಶವನ್ನು. ಶೋಭನವೆನ್ನೀರೆ ಸುಂದರ ವೆಂಕಟಗೆ ಸೌಭಾಗ್ಯವತಿಯರು ರಮಣನಿಗೆ.
ಸೌಭಾಗ್ಯವತಿಯರು ರಮಣನಿಗೆ ಪಂಕಜಾಕ್ಷನ ಪಣಿಗೆ ಪಿಂಕದಿಂದಲಿ ಲಕುಮಿ ಕುಂಕುಮವನ್ನು ಇಡುವಳು ಪಂಕಜಾಕ್ಷನ ಪಣಿಗೆ ಪಿಂಕದಿಂದಲಿ ಲಕುಮಿ ಕುಂಕುಮವನ್ನು ಇಡುವಳು ಕುಂಕುಮವನ್ನು ಇಡಲು ಲಕ್ಷ್ಮೀ ಪ್ರಸನ್ನ ವೆಂಕಟ ವಿಠಲನು ಇಡಲು ಲಕ್ಷ್ಮೀ ಪ್ರಸನ್ನ ವೆಂಕಟ ವಿಠಲನು ನಗುತ್ತೀರ ಶೋಭನವೆನ್ನೀರೆ ಸುಂದರ ವೆಂಕಟಗೆ ಸೌಭಾಗ್ಯವತಿಯರು ರಮಣನಿಗೆ ಶೋಭನವೆನ್ನೀರೆ ಸುಂದರ ವೆಂಕಟಗೆ ಸೌಭಾಗ್ಯವತಿಯರು ರಮಣನಿಗೆ ಸೌಭಾಗ್ಯವತಿಯರು ರಮಣಗೆ ಮುದಲಿಂದ ಶ್ರೀಭಾಮೆಯರು ಎರೆವರು ಸೌಭಾಗ್ಯವತಿಯರು ರಮಣಗೆ ಮುದಲಿಂದ ಶ್ರೀಭಾಮೆಯರು ಎರೆವರು ಶೋಭನವೆನ್ನೀರೆ ಸುಂದರ ವೆಂಕಟಗೆ ಸೌಭಾಗ್ಯವತಿಯರು ರಮಣನಿಗೆ ಶೋಭನವೆನ್ನೀರೆ ಸುಂದರ ವೆಂಕಟಗೆ ಸೌಭಾಗ್ಯವತಿಯರು ರಮಣನಿಗೆ ಸೌಭಾಗ್ಯವತಿಯರು ರಮಣಗೆ ಮುದಲಿಂದ ಶ್ರೀಭಾಮೆಯರು ಎರೆವರು ಶೋಭನವೆನ್ನೀರೆ ಶ್ರೀಭಾಮೆಯರು ಎರೆವರು ಶೋಭನವೆನ್ನೀರೆ ಶ್ರೀಭಾಮೆಯರು ಎರೆವರು ಶೋಭನವೆನ್ನೀರೆ ಸುಂದರ ವೆಂಕಟಗೆ ಸೌಭಾಗ್ಯವತಿಯರು ರಮಣನಿಗೆ ಸ್ವರೂಪಭೂತ ದಿವ್ಯಾಭರಣಗಳಿಂದ ಶೋಭಿಸುತ್ತಾರೆ. ನಮ್ಮ ಶ್ರೀಹರಿಗೆ ಮುದ್ದು ಮೋಹನಕಾರಗೆ ತಾನೆ 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 ಜಗತ್ತಿಗೆ ಮಾರ್ಗದರ್ಶಕನಾದ ಜಗನ್ನಾಥನು ಪುರೋಹಿತರ ಪ್ರಾರ್ಥನೆಯಂತೆ ಪುಣ್ಯವಾಚನ, ಅಷ್ಟವರ್ಗ, ನಾಂದಿ ಸ್ಥಾಪನೆ, ಕುಲದೇವತಾ ಪೂಜಾದಿ ಶುಭ ಕಾರ್ಯಗಳನ್ನು ಸಾಂಗವಾಗಿ ನಿರ್ವಹಿಸುತ್ತಿರುವನು. ಸುಣ್ಣ ಪೂಸಿದ ಕಲಶ ಪುಣ್ಯವಾಚನೆಗೊಂಡ ಪೂರ್ಣಾನಂದಮಯನೋ ಪುಣ್ಯವಾಚನೆಗೊಂಡ ಪೂರ್ಣಾನಂದಮಯನೋ ವೈದಿಕರೆಲ್ಲ 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 ವೇದ ಘೋಷ ಮಾಡುತ್ತಿದೆ ವೇದ ಘೋಷ ಮಾಡುತ್ತಿದೆ. ಬೆಟ್ಟದ ಹುತ್ತದ ಹೂಲಲಿ ಅಷ್ಟವರ್ಗವ ಮಾಡ ಬೆಟ್ಟದ ಹುತ್ತದ ಹೂಲಲಿ ಅಷ್ಟವರ್ಗವ ಮಾಡ ಬಿಟ್ಟ ಪ್ರಸನ್ನ ವೆಂಕಟ ಬಿಟ್ಟ ಪ್ರಸನ್ನ ವೆಂಕಟ ವಿಠಲ ದೇವನೋ ಬಿಟ್ಟ ಪ್ರಸನ್ನ ವೆಂಕಟ ವಿಠಲ ದೇವನೋ ವೈದಿಕರೆಲ್ಲ ವೈದಿಕರೆಲ್ಲ ವೇದ ಘೋಷ ಮಾಡುತ್ತಿದೆ ವೈದಿಕರೆಲ್ಲ ವೇದ ಘೋಷ ಮಾಡುತ್ತಿದೆ.
ವೈದಿಕರೆಲ್ಲ ವೇದ ಘೋಷ ಮಾಡುತ್ತಿರೆ ವೈದಿಕರೆಲ್ಲ ವೇದ ಘೋಷ ಮಾಡುತ್ತಿರೆ ವೈದಿಕರೆಲ್ಲ ವೇದ ಘೋಷ ಮಾಡುತ್ತಿರೆ ಪುಣ್ಯ ವಾಚನಾದಿ ಮಂಗಳ ಕಾರ್ಯಗಳು ಮುಗಿದವು. ಶ್ರೀನಿವಾಸನ ಆಜ್ಞೆಯಂತೆ ಅಗ್ನಿದೇವನು ವಿವಿಧ ತೀರ್ಥಗಳಲ್ಲಿ ವಿಧ ವಿಧ ಆಹಾರ ಪದಾರ್ಥಗಳನ್ನು ಸಿದ್ಧಗೊಳಿಸಿದರು. ಸರ್ವಸಾರಾಭಕ್ತರೂ ಆದ ಶ್ರೀನಿವಾಸನ ಆದೇಶದಂತೆ ಚತುರ್ಮುಖ ಬ್ರಹ್ಮದೇವರು ಮಹಾನೈವೇದ್ಯ ಭಕ್ತರೂ ಬಿಂಬರೂಪಿಯೂ ಆದ ಅಹೋಬಳ ನಾರಸಿಂಹನಿಗೆ ನೈವೇದ್ಯವನ್ನು ಸಮರ್ಪಿಸಿದರು. ಶ್ರೀನಿವಾಸನ ದಿವ್ಯ ಪ್ರಸಾದವನ್ನು ವ್ಯಾಪ್ತೋಪಾಸಕರಾದ ದೇವತೆಗಳು ಋಷಿಗಳು ಆನಂದದಿಂದ ಉಂಡು ತೃಪ್ತರಾದರು. ನಿತ್ಯ ತೃಪ್ತನಾದ ಶ್ರೀಹರಿ ಬಂಧು ಮಿತ್ರ ಪರಿವಾರ ಸಹಿತನಾಗಿ ಭೋಜನವನ್ನು ಮಾಡಿದರು. ರಮಾದೇವಿಯು ಶೇಷ ಪರ್ಯಂಕ ಶಾಯಿಯಾದ ಶ್ರೀನಿವಾಸನ ಪಾದ ಕಮಲಗಳನ್ನು ಭಯಭಕ್ತಿಗಳಿಂದ ಕೊಡೆಯಲ್ಲಿಟ್ಟು ಒತ್ತುತ್ತಿರಲು ನಾರದರು ಮೃದು ಮಧುರವಾಗಿ ಸ್ವಾಮಿಗೆ ಲಾಲಿ ಸೇವೆಯನ್ನು ಸಮರ್ಪಿಸುತ್ತಿರುವರು. ಭವರೋಗ ವೈದ್ಯನೇ ಭಕ್ತರ ಪವಡಿಸು ಪರಮಾತ್ಮನೇ ಸ್ವಾಮಿ ಭವರೋಗವಯಾಪ್ರಿಯನೇ ಪವಡಿಸು ಪರಮಾತ್ಮನೇ ಸ್ವಾಮಿ ಭವರೋಗವೈಶ್ಯನೇ ಭಕ್ತರ ಪ್ರಿಯನೇ ಪವಡಿಸು ಪರಮಾತ್ಮನೇ ಕುಂದನದಿ ರಚಿಸಿದ ಸಚ್ಚಳ ಮರೆಯಲಿ ಇಂದ್ರನೀಲಮಣಿ ಮಂಟಪದೇ ಕುಂದನದಿ ರಚಿಸಿದ ಸಚ್ಚಳ ಮರೆಯಲಿ ಇಂದ್ರನೀಲಮಣಿ ಮಂಟಪದೇ ಚಂದ್ರಕಾಂತಿಯ ನಾಡ ನೀತಿಗೆ ಹೊಡೆಯಲು ಚಂದ್ರಕಾಂತಿಯ ನಾಡ ನೀತಿಗೆ ಹೊಡೆಯಲು ಸಿಂಧು ಶಯನ ಸ್ವಾಮಿ ಸ್ವಾಮಿ ಪವಡಿಸು ಪರಮಾತ್ಮನೇ ಸ್ವಾಮಿ ಭವರೋಗವೈಶ್ಯನೇ ಭಕ್ತರ ಸಂದದಗಿತು ಗಡಿವಾರ ಸಾಯಿತು ಬೀಗ ಮುದ್ರೆಗಳಾದವು ಬಾಗಿಲಿಗೆ ಸಂದದಗಿತು ಸಂದದಗಿತು ಗಡಿವಾರ ಸಾಯಿತು
ಬೀಗ ಮುದ್ರೆಗಳಾದವು ಬಾಗಿಲಿಗೆ ಸತ್ತಡಗಿತು ಗಡಿವಾರ ಸಾಗಿತು ಬೀಗ ಮುದ್ರೆಗಳಾದವು ಬಾಗಿಲಿಗೆ ತಿದ್ದಿದ ಛಾವಳಿ ಶಂಖದ ಘೋಷಣೆ ತಿದ್ದಿದ ಛಾವಳಿ ಶಂಖದ ಘೋಷಣೆ ಪದ್ಮನಾಭ ಪುರಂದರ ವಿಠಲ ಸ್ವಾಮಿ ಪವಡಿಸು ಪರಮಾತ್ಮನೇ ಸ್ವಾಮಿ ಭವರೋಗಮೈಶ್ವರೇ ಭಕ್ತರ ಪ್ರಿಯನೇ ಪವಡಿಸು ಪರಮಾತ್ಮನೇ ಸಾಲುರಾಗದಿಯನ್ನ ಪಾಲಿಸು ಸಾಲುರಾಗದಿಯನ್ನ ಪಾಲಿಸು ನಾನ ವಿಧ ವಿಧ ಸೌಖ್ಯ ನೀನು ಇಹ ಪರಂಗಳ ಶ್ರೀನಿವಾಸನ ನಿನ್ನ ದಾಸಗೆ ಏನೂ ಕೊರತಿಲ್ಲಲ್ಲಿ ನೋಡಲು ಶ್ರೀನಿವಾಸನೆ ನಿನ್ನ ದಾಸಗೆ ಏನು ಕೊರತಿಲ್ಲಲ್ಲಿ ನೋಡಲು ನೀನೇ 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 ನೀತಿ ವಿಧಿ ಬೇರಿಸು ಆಡುತ್ತ ವರಗಳ ನೀಡುತ್ತ ಲಕ್ಷ್ಮಿ ನೋಡುತ್ತ ದಯದಿಂದ ನಮ್ಮ ಮನೆಗೆ ಆಡುತ್ತ ಬಾರಮ್ಮ ನಲಿದಾಡುತ್ತ ಬಾರಮ್ಮ ಆಡುತ್ತ ಬಾರಮ್ಮ ನಲಿದಾಡುತ್ತ ಬಾರಮ್ಮ ಆಡುತ್ತ ವರಗಳ ನೀಡುತ್ತ ಲಕ್ಷ್ಮಿ ನೋಡುತ್ತ ದಯದಿಂದ ನಮ್ಮ ಮನೆಗೆ ಆಡುತ್ತ ಬಾರಮ್ಮ ನಲಿದಾಡುತ್ತ ಬಾರಮ್ಮ ಆಡುತ್ತ ಬಾರಮ್ಮ
ನಿರಂತರ ರತಿಯುಳ್ಳ ಪದ್ಮಾವತಿಗೆ ಸಖಿಯರು ಆ ರತಿಯನ್ನು ತಮಗೆ ಯೋಗ್ಯವಾದ ರೀತಿಯಲ್ಲಿ ನೀಡೆಂದು ಬೇಡುತ್ತಾ ಆ ರತಿಯನ್ನು ಬೆಳಗುತ್ತಿರುವರು. ಮಂಗಳಂ ಮಂಗಳಂ ಜಯ ಮಂಗಳಂ 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 ಜಯ ಮಂಗಳಂ ಶ್ರೀ ಶ್ರೀನಿವಾಸನ ಮಂಗಳಂ ಮಂಗಳಂ ಜಯ ಮಂಗಳಂ ಶ್ರೀ ಶ್ರೀನಿವಾಸನ ಮಂಗಳಂ ಮಂಗಳಂ ಜಯ ಮಂಗಳಂ. ಮಂಗಳಾಂಗಿಯರು ಮಂಗಳ ದೇವಿಗೆ ಜಗನ್ಮಂಗಲಕ್ಕಾಗಿ ಲಕ್ಷ್ಮಿಯಿಂದ ಅಭಿಮಾನ್ಯಮಾನವ ತೈಲವನ್ನು ಹಚ್ಚುತ್ತಿರುವರು. ಎಣ್ಣೆಯನ್ನೊತ್ತಿದರು ಮೀನಾಕ್ಷಿಗೆ ಎಣ್ಣೆಯನ್ನೊತ್ತಿದರು ಮೀನಾಕ್ಷಿಗೆ ಎಣ್ಣೆಯನ್ನೊತ್ತಿದರು ಮೀನಾಕ್ಷಿಗೆ ಎಣ್ಣೆಯನ್ನೊತ್ತಿದರು ಮೀನಾಕ್ಷಿಗೆ ಎಣ್ಣೆಯನ್ನೊತ್ತಿದರು ಮೀನಾಕ್ಷಿಗೆ ಎಣ್ಣೆಯನ್ನೊತ್ತಿದರು ಮೀನಾಕ್ಷಿಗೆ
ವೇದ ಘೋಷ ಮಾಡುತ್ತಿರಲು ಪರಾತ್ತರನ ಅಪ್ರಾಕೃತ ಶರೀರದಿಂದ ಉದ್ಭವಿಸಿ ವಿರಜ ಎಂಬ ನಾಮದಿಂದ ನದಿಯಾಗಿ ಹರಿದು ವರಜೀವರುಗಳಿಗೆ ಬಂಧಕಗಳಾಗಿರುವ ಲಿಂಗ ಶರೀರಗಳನ್ನು ಭಂಗಗೈಯುವ ಶುಭಾಂಗಿ ಪದ್ಮಾವತಿಗೆ ನಾರಿಯರು ನೀರನೆಯುತ್ತಿರುವರು.
ಕುಡಿಯೋದ ಹತ್ತಿರದಿಂದ ಬ್ರಹ್ಮಾದಿಗಳಿಗೆ ಒಡೆತನವನ್ನು ಕರುಣಿಸುವವಳು ಮನ್ಮಥನಿಗೆ ಮಾತೆಯೂ ಆದ ಪದ್ಮಾವತಿಯನ್ನು ಆಪ್ತ ಸಖಿಯರು ದಿವ್ಯಾಭರಣಗಳಿಂದ ಅಲಂಕರಿಸುತ್ತಿರುವರು. ಪರಾತ್ತರನ ಪಾದ ಕಮಲಗಳ ಸತತ ಸೇವೆಯಿಂದ ಪವಿತ್ರಗಳಾದ ಪದ್ಮಾವತಿಯ ಕರ ಪಲ್ಲವಗಳಿಗೆ ಸಖಿಯರು ಬಳೆಗಳನ್ನು ತುಳಿಸುತ್ತಿರುವರು. ಬಳೆಯಲಿಕ್ಕಿದರು ಶ್ರೀದೇವಿಗೆ, ಬಳೆಯಲಿಕ್ಕಿದರು ಭೂದೇವಿಗೆ, ಬಳೆಯಲಿಕ್ಕಿದರು ಶ್ರೀದೇವಿಗೆ, ಬಳೆಯಲಿಕ್ಕಿದರು ಶ್ರೀದೇವದೇವನ ನಾಡಿಗೆ.
ಆಜ್ಞೆಯಂತೆ ಶ್ರೀದೇವಿಯು ಸಕಲ ಸಾತ್ವಿಕ ಜೀವಿಗಳಿಗೆ ಪೂಜೆಯನ್ನು ನಿರ್ವಹಿಸುತ್ತಿರುವರು. ಸುವಿ 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 ನಮ್ಮ ಶ್ರೀರಮಣಗೆ ಸುವಿ 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 ನಮ್ಮ ಭೂರಮಣಗೆ ಸುವಿ 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 ನಮ್ಮ ಶ್ರೀರಮಣಗೆ ಸುವಿ 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 ನಮ್ಮ ಭೂರಮಣಗೆ ಸುವಿ ಸುವಿಯಂದು ಪಾಡಿ ಸುಜನರೆಲ್ಲ ಕೇಳಿ ಸುವಿಯಂದು ಪಾಡಿ ಸುಜನರೆಲ್ಲ ಕೇಳಿ ಸುವಿಯಂದು ಪಾಡಿ ಸುಜನರೆಲ್ಲ ಕೇಳಿ ಸುವಿಯಂದು ಪಾಡಿ ಸುಜನರೆಲ್ಲ ಕೇಳಿ ಸುವಿ 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 ನಮ್ಮ ಶ್ರೀರಮಣಗೆ ಸುವಿ 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 ನಮ್ಮ ಭೂರಮಣಗೆ ಸುವಿ ಹಾ ಸುವಿ ಹಾ ಸುವಿ ಯಶೋದೆಯ ಕಂದ ಕನ್ನ ವಿಷವನು ನೆಂದ ಕರ್ಕಶದ ಪೂತನಿಯ ಶಿಶುವಾಗಿ ಸೂವಿ ಯಶೋದೆಯ ಕಂದ ತನ್ನ ವಿಷವನು ನೆಂದ ಕರ್ಕಶದ ಪೂತನಿಯ ಶಿಶುವಾಗಿ ಸೂವಿ ಕರ್ಕಶದ ಪೂತನಿಯ ಶಿಶುವಾಗಿ ಕೊಂದ ನಮ್ಮ ಹೆಸರ ಗೋವಿಂದ ಪಾಲಿಸ ಬಂದ ಸೂವಿ ಕರ್ಕಶದ ಪೂತನಿಯ ಶಿಶುವಾಗಿ ಕೊಂದ ನಮ್ಮ ಹೆಸರ ಗೋವಿಂದ ಪಾಲಿಸ ಬಂದ ಸೂವಿ ಸುವಿ 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 ನಮ್ಮ ಶ್ರೀರಮಣಗೆ ಸುವಿ 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 ನಮ್ಮ ಭೂರಮಣಗೆ ಸುವಿ ಹಾ ಸುವಿ ಹಾ ಸುವಿ ಇಂದು ಹಯವದನ ನಿಶ್ಚಿಂತ ಜಗತ್ತಾಂತ ಸಂತರನು ಸದಾ ಸಲಹುವ ಸೂವಿ ಇಂದು ಹಯವದನ ನಿಶ್ಚಿಂತ ಜಗತ್ತಾಂತ ಸಂತರನು ಸದಾ ಸಲಹುವ ಸೂವಿ ಸಂತರನು ಸದಾ ಸಲಹುವ ದೈತ್ಯನ ಕೃತಾಂತನ ಸುವಿಯಂದು ಪಾಡಿ ಸುಜನರೆಲ್ಲ ಕೇಳಿ ಸುರೆಲ್ಲ ಕೇಳಿ ಸುವಿಯಂದು ಪಾಡಿ ಸುಜನರೆಲ್ಲ ಕೇಳಿ ಸುವಿ 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 ನಮ್ಮ ಶ್ರೀರಮಣಗೆ ಸುವಿ 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 ನಮ್ಮ ಭೂರಮಣಗೆ ಸುವಿ ಹಾ ಸುವಿ ಹಾ ಸುವಿ ಹಾ ಸುವಿ ಹಾ ಸುವಿ ಹಾ ಸುವಿ ಬಂಗಾರರಥದಲ್ಲಿ ಶೃಂಗಾರವಾದ ಶ್ರೀ ಬಂಗಾರರಥದಲ್ಲಿ ಶೃಂಗಾರವಾದ ಶ್ರೀ ಮಂಗಲಾಂಗ ಕಾಳಿಂಗ ಭಂಗ ಬಂಗಾರರಥದಲ್ಲಿ ಶೃಂಗಾರವಾದ ಶ್ರೀ ಮಂಗಲಾಂಗ ಕಾಳಿಂಗ ಭಂಗ ರಂಗ ನರಸಿಂಗ ಆನಂದ ಜನಕ ರಂಗ ನರಸಿಂಗ ಆನಂದ ಜನಕ ರಥಾಂಗ ಸಾರಂಗ ಪಾಣಿ ರಥಾಂಗ ಸಾರಂಗ ಪಾಣಿ ಸಂಗತಿ ಸಂಗತಿ ಹಂಗವ ರಂಗನಾಯಕ ಪರಿಪಾಲ ಸಂಗತಿ ಸಂಗತಿ ಹಂಗವ ರಂಗನಾಯಕ ಪರಿಪಾಲ ಸಂಗತಿ ಸಂಗತಿ ಹಂಗವ
ಹತ್ತಾವತಾರದ ಕವಿಯೇ ಕನಸಿದೆ ಹತ್ತಾವತಾರದ ಕವಿಯೇ ಕನಸಿದೆ ಮತ್ತೊಬ್ಬರನು ಈಗ ಕರಿಯೇ ಕರಿಯೇ ಹತ್ತಾವತಾರದ ಕರಿಯೇ ಕನಸಿದೆ ಹತ್ತಾವತಾರದ ಕರಿಯೇ ಕನಸಿದೆ ಹತ್ತಾವತಾರದ ಮತ್ಸ್ಯಕೂರ್ಮ ವರಾಹ ನಾರಸಿಂಹ ವಾಮನ ಭಾರ್ಗವ ರಾಮಬುದ್ಧ ಕಲ್ಪಿನೇ ನಮಃ ಮತ್ಸ್ಯಕೂರ್ಮ ವರಾಹ ನಾರಸಿಂಹ ವಾಮನ ಭಾರ್ಗವ ರಾಮ ಕೃಷ್ಣ ಬುದ್ಧ ಕಲ್ಪಿನೇ ನಮಃ ಜಗದೋದ್ಧಾರ ಗಗನರಾಜನು ಹರಿಯ ಪಾದವನು ತಾನೇ 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 ತೊಳೆದ ಪಾದ ಪದ್ಮವ ತೊಳೆದು ಪದ್ಮಾವತಿಯು ನಿನಗೆ ಮೋದದಿಂದಲೇ ವಿವಾಹ ಕೊಟ್ಟು ಅಲ್ಪದೆಂದು ಹರಿಯ ಪಾದವನು ಗಗನರಾಜನು ತಾನೇ 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 ತೊಳೆದ ತಾನೇ ತೊಳೆದ ಅಕ್ಕ ರಂಗನಾಥನ ಚಿಕ್ಕ ಪುಟ್ಟ ಪಾದವ ಸಿಕ್ಕಿದೆ ಶ್ರೀಹರಿಯ ದಿವ್ಯ ಪಾದವ ಎನಗೆ ಅಕ್ಕ ನೀನೋಡೆ ಎನಗೆ ಎಮಗೆ ಸಿಕ್ಕಿದೆ ನೀನೋಡೆ ಅಕ್ಕ ಚಿಕ್ಕ ಪುಟ್ಟ ಪಾದವ ಸಿಕ್ಕಿದೆ ಶ್ರೀಲಕ್ಷ್ಮೀಪತಿಯ ದಿವ್ಯ
ಪಾದವ ರಂಗಯ್ಯನ ಎಂತ ಚೆಲುವ ಪಾದವು ಗೋಪಾಲನ ಗೋವಿಂದನ 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 ಕೆರೆಯ ನೀರು ಕೆರೆಗೆ ಚೆಲ್ಲಿ ಎನ್ನುವಂತೆ ಶ್ರೀಶನು ಕರುಣಿಸಿಕೊಟ್ಟ ಸಂಪತ್ತನ್ನು ಆ ಸ್ವಾಮಿ ಸೇವೆಗೆ ಸಲ್ಲಿಸುವುದೇ ಸದಾಚಾರ. ಈ ನಿಜತತ್ವವನ್ನು ಅರಿತ ಆಕಾಶರಾಜನು ಸ್ವರೂಪಭೂತ ಅಪ್ರಾಕೃತ ದಿವ್ಯಾಭರಣಗಳಿಂದಲೂ ಶೋಭಿಸುತ್ತಿರುವ ನಿರಂತರ ಶೋಭಿಸುವ ಭಕ್ತ ಪರಾಧೀನನು ಸುಲಭ ಸಾಧ್ಯನೂ ಆದ ಶ್ರೀನಿವಾಸನಿಗೆ ಧನ ಕನಕ ವಾಹನಾಭರಣಗಳನ್ನು ಭಕ್ತಿಯಿಂದ ಸಮರ್ಪಿಸುತ್ತಿರುವನು. ಭಕ್ತ ಪರಾಧೀನನು ಸುಲಭ ಸಾಧ್ಯನೂ ಆದ ಶ್ರೀನಿವಾಸನಿಗೆ ಧನ ಕನಕ ವಾಹನಾಭರಣಗಳನ್ನು ಭಕ್ತಿಯಿಂದ ಸಮರ್ಪಿಸುತ್ತಿರುವನು. ಇತ್ತನು ರಾಜನು ಬಡವೆ ವಸ್ತುಗಳನ್ನು ಇತ್ತನು ರಾಜನು ಬಡವೆ ವಸ್ತುಗಳನ್ನು ಚಿತ್ತ ಜನಯ್ಯ ಶ್ರೀ ಭೂದೇವಿ ಅರಸಗೆ ಶ್ರೀ ಭೂದೇವಿ ಅರಸಗೆ ಇತ್ತನು ರಾಜನು ಬಡವೆ ವಸ್ತುಗಳನ್ನು ಚಿತ್ತ ಜನಯ್ಯ ಶ್ರೀ ಭೂದೇವಿ ಅರಸಗೆ ಶ್ರೀ ಭೂದೇವಿ ಅರಸಗೆ ಇತ್ತನು ರಾಜನು ಬಡವೆ ವಸ್ತುಗಳನ್ನು ರಾಮನಿಷ್ಠಗಳಿದ್ದ ವರಹೇಮ ಶತಭಾರ ಮಕುಟವನು ಇದ್ದ ವರದಕ್ಷಿಣೆಯ ಕೋಟಿ ರಾಮನಿಷ್ಠಗಳಿದ್ದ ವರಹೇಮ ಶತಭಾರ ಮಕುಟವನು ಇದ್ದ ಪರಿಪರಿ ರತ್ನವರ ಪಟ್ಟೆ ಉಡದಾರವಿದ್ದ ಕೊರಳಿಗ ತುಟ ಕಂಠಿ ಹಾರ ಪದಕವಿದ್ದ ಇತ್ತನು ರಾಜನು ಬಡವೆ ವಸ್ತುಗಳನ್ನು ಚಿತ್ತ ಜನಯ್ಯ ಶ್ರೀ ಭೂಮಿ ಸ್ವರ್ಣ ಸಾಲಿಗ್ರಾಮ ಸೋಮಗಳಿದ್ದ ವರಹೇಮ ಖಚಿತ ಶುಭಧಾಮವ ಇದ್ದ ಭೂಮಿ ಸ್ವರ್ಣ ಸಾಲಿಗ್ರಾಮ ಸೋಮಗಳಿದ್ದ ವರಹೇಮ ಖಚಿತ ಶುಭಧಾಮವನು ಇದ್ದ ಯೋ ನದಿಯ ತಂದೆ ವೆಂಕಟೇಶ ವಿಠಲಗೆ ವ್ಯೋಮ ನದಿಯ ತಂದೆ ವೆಂಕಟೇಶ ವಿಠಲಗೆ ಭೂಮಿ ಪಾಲಕ ತಂದ ಪ್ರೇಮ ಸುತೆಯ ಪತಿಗೆ ಭೂಮಿ ಪಾಲಕ ತಂದ ಪ್ರೇಮ ಸುತೆಯ ಪತಿಗೆ ಇತ್ತನು ರಾಜನು ಬಡವೆ ವಸ್ತುಗಳನ್ನು
ಪ್ರಾರ್ಥನೆಯಂತೆ ಪದ್ಮಾವತಿಯು ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆ ಕಾಲುಗಳ ಧ್ವನಿಯ ತೋರುತ್ತ ಮೆಲ್ಲ ಮೆಲ್ಲನೆ ಕಲ್ಯಾಣ ಮಂಟಪಕ್ಕೆ ನಡೆದು ಬರುತ್ತಿರಲು ದೇವತಾ ಸ್ತ್ರೀಯರು ಋಷಭಕ್ತಿಯರು ಆ ಜಗನ್ಮಾತೆಯ ಮೋಹನ ರೂಪವನ್ನು ಕಂಡು ಆನಂದ ಪರವಶರಾಗಿ ಸ್ವಾಗತ ಸುಮಾಂಜಲಿಗಳನ್ನು ಸಮರ್ಪಿಸುತ್ತಿರುವರು. ಆ ಜಗನ್ಮಾತೆಯ ಮೋಹನ ರೂಪವನ್ನು ಕಂಡು ಆನಂದ ಪರವಶರಾಗಿ ಸ್ವಾಗತ ಸುಮಾಂಜಲಿಗಳನ್ನು ಸಮರ್ಪಿಸುತ್ತಿರುವರು. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ, ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ, ಹೆಜ್ಜೆಯ ಕಾಲ್ಗಳ ನಾಳವ ತೋರುತ್ತ, ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ, ಹೆಜ್ಜೆಯ ಕಾಲ್ಗಳ ನಾಳವ ತೋರುತ್ತ, ಸಜಸಾಗು ಪೂಜೆಯ ವೇಳೆಗೆ ಮಜ್ಜಿಗೆ ಒಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅತ್ತಿತ್ತಗಲದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ, ಅತ್ತಿತ್ತಗಲದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ, ಸತ್ಯ ಸಾಲು ಸಜ್ಜನ ಚಿತ್ತದಿ ಹೊಳೆಯುವ ಪುತ್ತಳಿಗೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಶಂಕೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಗುತ್ತ ಬಾರೆ, ಶಂಕೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಗುತ್ತ ಬಾರೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ, ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ, ಗಂಗಾ ಸಿಂಧು ಸರಸ್ವತಿ
ವಸಿಷ್ಠ ಬೃಹಸ್ಪತ್ಯಾಚಾರ್ಯರು ಅಂತಃಪಟವನ್ನು ತೆಗೆಯುತ್ತಿರುವಂತೆ ಸ್ಥಾವರಂಜನಾತ್ಮಕವಾದ ವಿಶ್ವಕ್ಕೆ ಕೇವಲ ತಮ್ಮ ಕರುಣಾ ಕಟಾಕ್ಷಣ ವೀಕ್ಷಣ ಮಾತ್ರದಿಂದಲೇ ಶ್ರುತಿ ಸ್ಥಿತಿ ಲಯ ನೇಮ ಜ್ಞಾನ ಅಜ್ಞಾನ ಬಂಧ ಮೋಕ್ಷಾದಿಗಳನ್ನು ಕರುಣಿಸುತ್ತಿರುವವರು ಜಗನ್ಮಾತಾ ಪಿತೃಗಳಾದ ಪದ್ಮಾವತಿ ಶ್ರೀನಿವಾಸರು ಮಂದಸ್ಮಿತ ವದನಾರವಿಂದರಾಗಿ ಪರಸ್ಪರ ದೃಷ್ಟಿಗಳನ್ನು ಬಿಡಿಸಿದರು. ಪ್ರತಿ ಸಾತ್ವಿಕ ಜೀವಿಯ ಕೊರಳಲ್ಲಿ ತನ್ನ ಅನುಗ್ರಹ ಎನ್ನುವ ಮಂಗಳ ಸೂತ್ರವನ್ನು ಕಟ್ಟುವ ಪ್ರಭು ಶ್ರೀನಿವಾಸ ಭಾವಿ ಪದ್ಮಾವತಿಯ ಕೊರಳಿಗೆ ಮಂಗಳ ಸೂತ್ರವನ್ನು ಕಟ್ಟುತ್ತಿರುವನು. ಕಟ್ಟಿದ ಮಂಗಳ ಸೂತ್ರವಾ ಕಟ್ಟಿದ ಮಂಗಳ ಸೂತ್ರವಾ ದೇವ ಕಟ್ಟಿದ ಮಂಗಳ ಸೂತ್ರವಾ ಕಟ್ಟಿದ ಮಂಗಳ ಸೂತ್ರವಾ ದೇವ ಕಟ್ಟಿದ ಮಂಗಳ ಸೂತ್ರವಾ ಕಟ್ಟಿದ ಮಂಗಳ ಸೂತ್ರವಾ ಕಟ್ಟಿದ ಮಂಗಳ ಸೂತ್ರವಾ ಕಟ್ಟಿದ ಮಂಗಳ ಸೂತ್ರವಾ ದೇವ ಕಟ್ಟಿದ ಮಂಗಳ ಸೂತ್ರವಾ
ಪೀಠ ಅಲ್ವಾ, ಹಾಗಾಗಿ ನಿಜವಾಗಿ ಈ ಕಲ್ಯಾಣದಲ್ಲಿ ಭಾಗವಹಿಸಿದ ನಿಮ್ಮೆಲ್ಲರ ಜೀವನದಲ್ಲಿ ಆನಂದ ವೃಷ್ಟಿ ಆಗ್ತದೆ. ಇದರಲ್ಲಿ ಏನು ಸಂದೇಹ ಬರಬೇಕಾಗಿಲ್ಲ, ಕಲ್ಯಾಣದ ವೃಷ್ಟಿ ಆಗ್ತದೆ. ಇದು ಕರೆಯವರಿಗೆಲ್ಲ ನೀವು ಹೇಳ್ತೀರಿ ಆಗ್ತದನ್ನ. ಎಷ್ಟು ಜನ ನನ್ನ ಹತ್ರ ಅನುಭವ, ತಮ್ಮ ಅನುಭವ ಇಲ್ಲೇ ನಿಮ್ಮ ಪಾಪಾರ ಪಟ್ಟಿಯಲ್ಲಿ ಬಗಲಾಗಿ ಬಂದದಿಲ್ಲ ಯಾವುದು ಧರ್ಮಪುರಿಯಲ್ಲಿ 4 ವರ್ಷ ಮಳೆ ಇದ್ದಿಲ್ಲ ಅಂತೆ. ಅಲ್ಲಿಯ MLA ಯಾರೋ ನನಗೆ ಗೊತ್ತಿಲ್ಲ. ನಾನು ಉಡುಪಿಯಲ್ಲಿ ಕೃಷ್ಣನ ಸನ್ನಿಧಾನದಲ್ಲಿ ಆ ಸುಭದ್ರೆಯ ಮೇಲೆ ಸ್ವಾಮಿ ಮೆರಿತಾ ಇದ್ದಾರೆ. ಅಲ್ಲಿ ಬಂಗಾರದ ತೊಟ್ಟಲ್ಲಿ ಕೂಡಿಸಿ ಆ ಕೃಷ್ಣನ ಮುಂದೆ ತೂಗಿದರು ಈ ಶ್ರೀನಿವಾಸನ್ನ ಸ್ವಾಮಿಗಳೆಲ್ಲ. ಎಲ್ಲ ಸ್ವಾಮಿಗಳು ಬಂದಿದ್ರು, ಅಷ್ಟಪೀಠಾಧಿಪತಿಗಳು ಕೂಡ. ಆಗಿರುವಾಗ ಅವರು ಇಲ್ಲಿಂದ ಫೋನ್ ಮಾಡ್ತು, ಸರ್ ನಮಗೆ ಮಳಿನೇ ಇಲ್ಲ, ಶ್ರೀನಿವಾಸ ಬಂದರೆ ನಮಗೆ ಮಳಿ ಬರ್ತದೇನು, ದಯಮಾಡಿ ನಿಮ್ಮ ಶ್ರಮ ಅಂತ. ಎಲ್ಲಿ ಉಡುಪಿ, ಎಲ್ಲಿ ಧರ್ಮಪುರಿ ಬರಬೇಕು, ಇಲ್ಲ ಬರ್ರಿ ಅಂತ ಹಠ ಹೇಳಿದರು. ನನಗೆ ಅಲ್ಲಿ ಒಂದು ಕಲ್ಯಾಣ ಆಗ್ತದೆ, ಆ ಊರಿನ ಜನರಿಗೆ ಆನಂದ ಆಗ್ತದೆ ಅಂದರೆ ಹೋಗಬೇಕು ಅಂತೇಳಿ ಅಲ್ಲಿಂದ ಬಂದೆ. ನಂಬಲ್ಲ ನೀವು, ಧರ್ಮಪುರಿಯ ಏನು ಧರ್ಮಪುರ, ಧಾರಾಪುರದ ಬಾರ್ಡರ್ ಎಂಟ್ರ್ ಆದೆ ನಾನು. ಶ್ರೀನಿವಾಸ ಪದ್ಮಾವತಿ ಕೂಡ್ಕೊಂಡು ಎಂಟ್ರ್ ಆದರೆ ಕುಂಭವೃಷ್ಟಿ ಬಂತು. ದೇವರಿಂದ ಕಲ್ಯಾಣ ಮಾಡಿಸ್ಕೊಂಡಿಲ್ಲ. ಧಾರಾಪುರದಲ್ಲಿ ಸ್ವಾಮಿ ಎಂಟ್ರ್ ಆದ್ನೋ ಇಲ್ಲೋ ಮಳೆ, ಭಯಂಕರವಾದ ಮಳೆ ಬಂತು. ಅವರು 7 ದ್ವಾರಗಳು ಮಾಡಿದ್ರು, ಅವೆಲ್ಲ ಬಿದ್ದು ಹೋದು. ಆ ರಾತ್ರಿ ಸುಮಾರು 12-1 ಗಂಟೆ ತಿರುವುದು. ಅವ್ರ MLA ಅವರೆಲ್ಲ ಬಂದು ಕಡவுಳು ಎங்கள் வீட்டுக்கு ಬಂದಿಟ್ಟಾರೆ, ಬಂದಿಟ್ಟಾರೆ. ಮಳೆ ಬಂದ್ಬಿಟ್ಟು ನಮಗೆ ಆನಂದ ಅಂತ ಆ ಮಳೆಯಲ್ಲೇ ಕುಡಿದ್ರಿ. ಮತ್ತೆ ಮರುದಿವಸ ಸಾಯಂಕಾಲ 3 ಗಂಟೆ ಕೊಟ್ಟದ್ದು ಎಲ್ಲ ಅರೇಂಜ್ಮೆಂಟ್ಸ್ ಅದ್ಭುತವಾಗಿ ಆಗಿ. ಇದು ಸತ್ಯ. ಅವನಿಗೆ ಕರುಣೆ ತೋರಿದರೆ ಬೇಕಾದ್ದಾಗ್ತದೆ. ಎಲ್ಲೋ ಧರ್ಮಪುರಿಯಲ್ಲಿ ಆಯಿತೋ ಇಲ್ಲೋ ನಿಮಗೆಲ್ಲ ನಂಬಿಕೆ ಇರೋದಿಲ್ಲ. ಬೆಟ್ಟದ ಮೇಲೆ ಆಗಿತ್ತು. ಬೆಟ್ಟದ ಮೇಲೆ ಇದೇ ಪ್ರಕಾರ 4 ವರ್ಷ ಮಳೆ ಬರಲಿಲ್ಲ. 4 ವರ್ಷ ಮಳೆ ಬರದೇ ಇದ್ದಾಗ TTDಯ ಚೀಫ್ ಇಂಜಿನಿಯರ್ ಬಂದು PAR ಪ್ರಸಾದ್ ಮುಂದೆ ಹೇಳಿದ, ಸರ್ ಪ್ಲೀಸ್ ನಾನು 40 ಡೇಸ್ವರೆಗೆ ನೀರು ಕೊಡ್ತೀನಿ. ಆ ನೀರು ಎಲ್ಲಿಗೆ? ಕೇವಲ ದೇವಾಲಯಕ್ಕೆ ಶುದ್ಧಿಗೆ ಬೇಕಾದ ನೀರು ಮತ್ತು ಪ್ರಸಾದ ಮಾಡಬೇಕಲ್ವ, ಅದಕ್ಕೆ ಬೇಕಾದ ನೀರನ್ನು ನಾನು 40 ದಿವಸ ಕೊಡ್ತೀನಿ. ಆಮೇಲೆ ನನ್ನ ಕೈಲಿ ಕೊಡೋದಾಗಲ್ಲ, ನೀವು ಅನೌನ್ಸ್ ಮಾಡಿಬಿಡ್ರಿ, ಪೇಪರ್ ನ್ಯೂಸ್ ಕೊಟ್ಟುಬಿಡ್ರಿ, ಪಿಲಿಗ್ರಿಮ್ಸ್ ಬರಬಾರ್ದು. ಅಲ್ಲಿಗೆ 120 ವಾಟರ್ ಟ್ಯಾಂಕ್ಗಳು ಕಂಟಿನ್ಯೂ ಆಗಿ ಕೆಳಗಲಿಂದ ಮೇಲೆ ತರ್ತಾ ಇದ್ದಾರೆ, ಕಂಟಿನ್ಯೂ ಆಗಿ, ಅಂದರೆ ಪಿಲಿಗ್ರಿಮ್ಸ್ಗಾಗಿ. ಹೇಳಿದರೆ ಭಾಳ ಮನಸ್ಸಿಗೆ ನೊಂದುಬಿಟ್ಟ ಸ್ವಾಮಿ PAR ಪ್ರಸಾದ್. ಏನಯ್ಯ ಗಡ್ಡ ಬಿಟ್ಬಿಟ್ಟಿದ್ದು ಇಷ್ಟಿದ್ದ ಮಳೆ ಇಲ್ಲ ಅಂತ ಹೇಳಿ. ಇಲ್ಲ, ನಿನ್ನ ಭಕ್ತರಿಗೆ ನಾನು ಅನೌನ್ಸ್ ಮಾಡಿ ಬರಬಾರ್ರಿ ಅಂತ ಹೇಳಿದರೆ ನಿನಗೂ ಭಕ್ತರಿಗೆ ಸಂಬಂಧ ಸಪ್ಪಿಸ್ಬೇಕಾ ಅಂತ ಪಾಪದ ಕಾರ್ಯ ನನ್ನಿಂದ ಮಾಡಿಸ್ತಾ ಇದೆಯಾ, ಹೇಗಿದ್ರು ಏನು ಪ್ರತಿಮಾಡಿ. ಸರಿ, ದೇವಸ್ಥಾನದ ಆಸ್ಥಾನ ವಿದ್ವಾಂಸರು ಶಾಸ್ತ್ರಿಗಳು ಅಂತೇಳಿ ರಾಜಮಂಡ್ರಿಯಲ್ಲಿ ಇರ್ತಾರೆ, ಭಾಳ ದೊಡ್ಡ ವ್ಯಕ್ತಿ, ಸುಮಾರು 90 ವರ್ಷದ ವಯಸ್ಸು. ಆತನ ಹತ್ರ ಹೋಗಿ ವಿಚಾರ ಮಾಡಿದ್ರು, ಏನು ಮಾಡಬೇಕು ನಾವು ದಯಮಾಡಿ ಹೇಳಿದ್ರು ಅಂದರೆ ಅದು ಹೇಳಿದ 3 ಮಾಡಬೇಕು, ಖಂಡಿತ ಮಳೆ ಬರ್ತದೆ. ಸ್ವಾಮಿ ಪುಷ್ಕರಣಿಯಲ್ಲಿ ಮುಂಚಾನೆ 3 ಗಂಟೆಯಿಂದ ಮಧ್ಯಾಹ್ನ 8 ಗಂಟೆವರೆಗೆ 1008 ಜನ ಋತ್ವಿಕರು ಟೊಂಕದ ಮಟ್ಟ ನೀರಿನಲ್ಲಿ ನಿಂತ್ಕೊಂಡು ವರ್ಣ ಜಪ ಮಾಡಬೇಕು. ಮುಂಚಾನೆ 3ರಿಂದ ನಿಂತ್ಕೊಂಡು 8ರ ತನಕ. ಇದು 1ನೇದು. 2ನೇದು ಹೋಮ ಆಗಬೇಕು. ಎಲ್ಲಿ ಆಗಬೇಕು? ಗುಡಿಯಲ್ಲಿ, ದೇವಾಲಯದಲ್ಲಿ ವರ್ಣ ಹೋಮ ಆಗಬೇಕು, ಜಪ ಆಗಬೇಕು. ಆಮೇಲೆ ಸಾಯಂಕಾಲ ಆದ ಕೂಡಲೇ ಶ್ರೀನಿವಾಸ ಪದ್ಮಾವತಿ ಚೈತ್ರನಾಥ ಶ್ರೀನಿವಾಸನನ್ನು ವರಸ್ವಾಮಿಯ ಸನ್ನಿಧಾನಕ್ಕೆ ಕರ್ಕೊಂಡ್ಬಂದು ಅಲ್ಲಿ ಶಾಸ್ತ್ರ ಕಲಶಾಭಿಷೇಕ ಆಗಬೇಕು 3 ದಿವಸ. ಇದು ಹೇಳಿದ. ಆಯಿತು, ಮಾಡ್ತೀವಿ. ವಿಚಿತ್ರವಾಗಿ ಅದು ಎಲ್ಲ ಎಷ್ಟು ವ್ಯವಸ್ಥೆ ಇಡೀ ಅಂದರೆ ಎಲ್ಲರೂ ಓಡಿ ಬರ್ಲಿಕ್ಕೆ ರೆಡಿ ಇರ್ತಾರೆ. ಅದು ಏನೋ ಒಂದು ವಿಘ್ನ ಬರೋದು, ಇವತ್ತಿಲ್ಲ, ನಾಳಿಲ್ಲ, ನಾಡ್ದಿಲ್ಲ, ಪ್ರಲಾಂಗ್ ಆಗ್ತದೆ. ಕೊನೆಗೆ ಚೀಫ್ ಇಂಜಿನಿಯರ್ ಹೇಳಿದ್ರು, ಇನ್ನು 2 ದಿವಸ ಆದಮೇಲೆ ನಾವೇನು ಮಾಡೋಕ್ಕಾಗಲ್ಲ ಅಂತ ಸ್ಪಷ್ಟ ಹೇಳಿಬಿಟ್ರು. ಭಾಳ ಮನಸ್ಸು ನೊಂದ ಹೊತ್ತು ಪ್ರದಕ್ಷಿಣೆ ಆಗಿಲ್ಲ, ಅಂದರೆ ದಿಂಡುರುಳಿಗೆ ಉಳಿದ ನಾವೆಲ್ಲ ನೋಡ್ತಾ ಇದ್ದೀವಿ ನಾವು. ಆ ದಿಂಡುಳಿಗೆ ಆಯ್ತೋ ಇಲ್ಲೋ ಅವತ್ತು ರಾತ್ರಿ 2 ಗಂಟೆಗೆ ನೀವು ನಂಬಲಾರ್ರಿ ವೆಂಕಟರಮಣ ಗುಡಿಯಲ್ಲಿರ್ತಕ್ಕಂಥ ಗಂಟೆಗಳು ತಮ್ಮಷ್ಟಾ ಹೊಡ್ಕೊಂಡು ಡಣ್ಣ 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 ಹೊಡ್ಕೊಂಡು ಎಲ್ಲ ಆಫೀಸರ್ಸ್ಗಳು ಎಲ್ಲರೂ ಗುಡಿ ಸುತ್ತ ನಿಂತ್ಕೊಂಡಿದ್ದಾರೆ. ಹೀನಿದು ಯಾರ ಪಿಲಿಗ್ರಮ್ ಏನು ಒಳಗೆ ಸಿಗಿದ್ದಾನ ಏನು, ಯಾಕೆ ಇಂಥ ರೀತಿ ಆಗ್ತದೆ, ಎಲ್ಲರಿಗೂ ಭಯ. ಯಾರು ಬಾಗಿಲು ತೆಗೆಯಾಗಿಲ್ಲ. ಅದು 3 ಗಂಟೆಗೆ ಅವನು ಅದು ಬರಬೇಕು, ಪಂಚಿ ಹಿಡ್ಕೊಂಡು ಬರಬೇಕು, ಅದೆಲ್ಲ ಶಾಸ್ತ್ರದ ಪ್ರಕಾರ ಆಗಬೇಕು. ಕೊನೆಗೆ 3 ಗಂಟೆ ತೆಗೆದ್ರೆ ಒಬ್ಬ ನರಮಾನವ ಒಳ ಗುಡಿಯಲ್ಲಿಲ್ಲ. ಸುಮಾರು 5 ನಿಮಿಷಗಳ ಕಾಲ ಗೋವಿಂದರ ಗಂಟೆ ಹೊಡ್ಕೊಂಡರು. ಎಲ್ಲರೂ ಕೇಳ್ತಾರೆ, ಎಲ್ಲ ಪೇಪರ್ಗಳು ಬಂತು, ಸ್ವತಃ ವೆಂಕಟರಮಣನ ಗುಡಿ ಗಂಟೆಗಳು ಹೊಡ್ಕೊಂಡು ಬಂತು ಹೇಳಿ.
ಮರುದಿವಸ ಅಲ್ಲ, ಆ ಮರುದಿವಸದಿಂದ ಸೋಮ ಪ್ರಾರಂಭ ಆಯಿತು. ಎಲ್ಲ ಋತ್ವಿಕರು ಬಂದರು, ಎಲ್ಲರೂ ಬಂದರು, ಸೋಮ ಶುರುವಾಯಿತು. ಇಲ್ಲಿಂದ ಹೊರಗೆ ಕರ್ಕೊಂಡ್ಬಂದರು. ಪೂರ್ವ ಮಾಡ ಇಲ್ಲಿಗೆ ತಿರುಗುತ್ತದೆ, ಒಂದು ಟರ್ನಿಂಗ್ ಅದ, ಅಲ್ಲಿ ವ್ಯಾಸರಾಜರು ಪ್ರತಿಷ್ಠೆ ಮಾಡಿದ ಹನುಮಂತ ದೇವರಿರ್ತಾರೆ, ಅಲ್ಲಿ ಹೀಗೆ ತಿರುಗಿದ್ರು. ಎಲ್ಲಿಂದ ಬಂತು ಮಣಿ ಯಾರಿಗಾರಿಗೂ ಗೊತ್ತಿಲ್ಲ. ಕುಂಭವೃಷ್ಟಿ, ವೆಂಕಟರಮಣನಿಗೆ ಮಳಿ ನೀರು ಬೀಳಬಾರ್ದು, ಉತ್ಸವಮೂರ್ತಿಗೆ ಮಳಿ ನೀರು ಬೀಳಬಾರ್ದು. ಮಳಿ ನೀರು ಬಂದರೆ ಮತ್ತೆ ಪುಣ್ಯಾವಚನ ಇದೆಲ್ಲ ಭಾಳ ತಂಗೆಲ್ಲ ಆಗಬೇಕು. ಎಂದೆಂದು ವೆಂಕಟರಮಣ ಆ ರೀತಿ ವಾಹನ ಏನು ಸಾಮಾನ್ಯ ಇರೋದಲ್ಲ, ಬಹಳ ಭಯಂಕರವಾಗಿರ್ತದೆ ವಾಹನ. ಅಂಥದ್ದನ್ನು ಎತ್ತಿಕೊಂಡು ಅರ್ಚಕರು ವಸ್ತ್ರ ನೈವೇದ್ಯಕ್ಕೆ ತಂದ ವಸ್ತ್ರನ ದೇವರ ಮೇಲೆಲ್ಲ ಮುಚ್ಚಿ ಹೀಗೆ ಅಡ್ಡ ನಿಂತ್ಕೊಂಡಿದ್ದಾರೆ. ಓಡಿದರು ನೋಡಿ, ದೇವರು ಓಡಿದ್ದು ಅವ್ರು ಹೇಳಿದ್ರು ದೇವಸ್ಥಾನದ ಅಧಿಕಾರಿಗಳು, ಜೀವನದಲ್ಲಿ ಮೊಟ್ಟ ಮೊದಲು ವೆಂಕಟರಮಣ ಓಡಿದ್ದು ಎಂದಂದರೆ ಅವತ್ತು ಓಡಿದ. ಆ ಮಳೆ ಅಂತ ಗುರುವಾರ ಸಾಯಂಕಾಲ ಮಳೆ ಪ್ರಾರಂಭವಾಗಿದ್ದು ಮರುದಿವಸ ಅಭಿಷೇಕ ಆಗ್ತದೆ ಶ್ರೀನಿವಾಸನಿಗೆ ಶುಕ್ರವಾರ ಪ್ರಾತಃ ಕಾಲದಲ್ಲಿ. ಅಲ್ಲಿವರೆಗೆ ಏಕಧಾಟಿಯಿಂದ ಮಳೆ. ಕೆ ಪ್ರಸಾದ್ ಮುಂದೆ ಕೂತ್ಕೊಂಡಿದ್ದಾರೆ. ಚೀಫ್ ಇಂಜಿನಿಯರ್ ಒಂದು ಸಾರ್ ಅನಂತ ಸಾರ್ ಅಂತ ಏನೇ ಎಲ್ಲ ಟ್ಯಾಂಕ್ಗಳು ಫುಲ್ ಓವರ್ಲೋಡ್ ಆಗಿಬಿಟ್ಟವೆ. ಆಕಾಶಗಂಗ ತುಂಬಿ ಹರಿತದೆ, ಆಳ್ವಾರ ಕುಂಟೆ ಆಳ್ವಾರ ಟ್ಯಾಂಕ್ ತುಂಬಿ ಬಿಟ್ಟದೆ, ಎಲ್ಲ ತುಂಬಿ ಅದಲ್ಲ, ಎಲ್ಲ ಉಂಟು. ನಮ್ದೇನದು ನಾಹಂಕರ್ತ ಹರಿಕರ್ತ ಅವನು ಮಾಡಿದ್ವಿ ಅಂದರೆ ಅಲ್ಲ ಸಾರ್. ಇನ್ನೊಂದು ಆಶ್ಚರ್ಯ ಅಂತಂದ. ಏನು ಆಶ್ಚರ್ಯ, ಈ ಮಳೆ ಬೆಟ್ಟದ ಮೇಲೆ ಬಿಟ್ಟು ಕೆಳಗೆ ತಿರುಪತಿಯಲ್ಲಿ ಒಂದು ಚಿಕ್ಕ ಮಳೆ ಇಲ್ಲ, ತಿರುಚಾನೂರಿನಲ್ಲಿಲ್ಲ, ರೇಣುಗುಂಟದಲ್ಲಿಲ್ಲ, ಬಗಲ ಚಂದ್ರಗಿರಿಯಲ್ಲಿಲ್ಲ, ಕೇವಲ ಬೆಟ್ಟದ ಮೇಲೆ ಮಾತ್ರ ಮಳೆ ಬಂತು. ಎಂಥ ಕರುಣಾಮೂರ್ತಿ. ಆ ರೀತಿ ತನ್ನ ಸಂಸ್ಥಾನಕ್ಕೆ ಭಯಂಕರವಾದ ಮಳೆ ತರಿಸಿಕೊಟ್ಟ ಆ ಪರಬ್ರಹ್ಮ ನಮ್ಮ ಜೀವನದಲ್ಲಿ ಕಲ್ಯಾಣ ಮಾಡೋದಲ್ಲಿ ಖಂಡಿತ ನಿಮ್ಮೆಲ್ಲರ ಜೀವನದಲ್ಲಿ ಕಲ್ಯಾಣ ಆಗ್ತದೆ. ಏನೇನು ಚಿಂತೆ ಮಾಡಬೇಡಿ ಅಂತ ಹೇಳ್ತಾ ಇಷ್ಟವರೆಗೆ ನಮ್ಮನ್ನು ಆಶೀರ್ವಾದ ರೂಪದಲ್ಲಿ ಕೂತ್ಕೊಂಡು ಅನುಗ್ರಹ ಮಾಡಿರ್ತಕ್ಕಂಥ ಗುರುಗಳು ಅವ್ರ ಬಾಯಿಂದ ಎರಡು ಮಾತು ಬಂತು ಅಂದರೆ ಶ್ರೀನಿವಾಸ ಇವತ್ತಂತೂ ಸತ್ಯ. ನನಗೆ ಈಗ ಹೇಳ್ಬಿಟ್ಟಾರೆ, ನಾನು ನಿನಗೋಸ್ಕರ ಇಲ್ಲ, ತೆರೆದಿರುಬಿಟ್ಟೆ ಬರೀರು, ನಿನಗೋಸ್ಕರ ಇಲ್ಲ, ನಾನು ಸ್ವಾಮಿಗಳು ಕೂತ್ಕೊಂಡಾರ ಅಂತ ಕೂತ್ಕೊಂಡ್ಬಿಟ್ಟು ನಾನು ಕಂಪ್ಲೀಟ್. ಅವ್ರು ನೀನು ಮಾತಾಡಬೇಡ, ಅವ್ರಿಗೆ ಕೊಡು. ಅವ್ರು ಎರಡು ಮಾತಾಡಿದ ಮೇಲೆ ನಾನು ಹೋಗ್ತೀನಿ, ನನ್ನ ಭಕ್ತರನ್ನೆಲ್ಲ ಹರಿಸಿ ನಾನು ಹೋಗ್ತೀನಿ. ನಾನು ಕೇಳಿದೆಲ್ಲ ಸ್ವಲ್ಪ ನನಗೆ ಹರಿಸುವಾರ ಯಾವ ಪುಣ್ಯಾತ್ಮ, ಅದು ನೋಡೋಣ ಆಮೇಲೆ ಇವಾಗಿಲ್ಲ ಅಂತ ಹೇಳ್ಯಾರ. ಸೊ ಗುರುಗಳು ಮಾತು ಇಂತಹ ಚಾತುರ್ಮಾಸದ ಪವಿತ್ರ ಕಾಲದಲ್ಲಿ ಕುಂಭಗೋಳಿ ರತ್ನದಲ್ಲಿ ಶ್ರೀನಿವಾಸ ಪದ್ಮಾವತಿಯವರ ಕಲ್ಯಾಣ ಮಹೋತ್ಸವ ಎಲ್ಲರ ಮುಂದೆ ನಡೆದಿದೆ. ಇದು ಅವನಿಗೆ ಹೊಸದಲ್ಲ, ನಿತ್ಯ ಕಲ್ಯಾಣ ಆಗುವಂಥ ಭಗವಂತನಿಗೆ ನಾವು ಕೇವಲ ಒಂದು ನಮ್ಮ ಭಕ್ತಿಯ ಪರಾಕಾಷ್ಠೆಯ ಮುಖಾಂತರ ಆ ಲಗ್ನವನ್ನು ನೋಡುವ ಇಚ್ಛೆಯಿಂದ ಮಾಡಿರುವಂತಹ ಈ ಒಂದು ಸತ್ಕಾರ್ಯ ಭಗವಂತನಿಗೆ ಪ್ರೀತಿಯಾಗಿದೆ. ಅಪನಂತರ ತಿಳಿಸಿದರು, ತಿರುಪತಿ ದೇವಸ್ಥಾನದಲ್ಲಿ ಮಳೆ ಬರಲಿಕ್ಕೆ ಎಷ್ಟು ಶ್ರಮ ಆಯಿತು. ಅದಕ್ಕೆ ಆ ಒಂದು ಧಾರ್ಮಿಕ ಪ್ರಕ್ರಿಯೆ ನಡೆದಾಗ ಭಗವಂತ ಸಂತೋಷಪಟ್ಟು ಕುಂಭವೃಷ್ಟಿಯನ್ನು ವಿವರಿಸ್ತ ಅಂತ. ಇದು ನಮ್ಮ ಪೂರ್ವಾಶ್ರಮದಲ್ಲಿ ನೋಡಿದಂಥ ಒಂದು ಘಟನೆ. 1975ನೇ ಇಸ್ವಿಯಲ್ಲಿ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು ವ್ಯಾಸರಾಜ ಮಠದಲ್ಲಿ ಪ್ರತಿಷ್ಠೆಗಾಗಿ ಬಂದಿದ್ದರು ಬೆಟ್ಟದ ಮೇಲೆ. ಆಗ ಪೇಜಾವರ ಸ್ವಾಮಿಗಳು ಮತ್ತು ಪಯೋನಿಧಿ ತೀರ್ಥರು ಹೊಸ ಕಟ್ಟಡ ಕಟ್ಟಿದ್ರು. ಇನ್ನು 19 ಕಟ್ಟಡ ಪೂರ್ತಿನೂ ಆಗಿರಲಿಲ್ಲ. ಸಿಕ್ಕಾಪಟ್ಟೆ ಬಿಸಿಲು, ಓಡಾಡಲಿಕ್ಕೆ ಸಾಧ್ಯ ಇಲ್ಲ. ಸ್ವಾಮಿಗೆ ಆಗ 11:30 ಗಂಟೆ ದರ್ಶನ ಕೊಡ್ತಿದ್ರು. ಆನರ್ಸ್ ದರ್ಶನ 11:30 ಸೆಕೆಂಡ್ ಬಂದಂತ ಆದ್ಮೇಲೆ ಕೊಡ್ತಿದ್ರು. ಸ್ವಾಮಿಗಳು ಆಗ 76ನೇ ಇಸ್ವಿಯಲ್ಲಿ 100ನೇ ವರ್ಷ ಶತಮಾನೋತ್ಸವ ಆದಂಥ ಸಂದರ್ಭ, ರಕ್ತಾಕ್ಷರಾಗಮ ಸಂವತ್ಸರ. ಆಗ ಪೂಜೆ ಕೊಡಬೇಕು. ದೇವಸ್ಥಾನದಲ್ಲಿ ಬಂದರು. ಸ್ವಾಮಿ ಇಂಥ ವಯಸ್ಸೈಂది మీరు వెహికల్ వచ్చేయండి ದೇವಸ್ಥಾನ వరకు అయ్యేది మీకు. ఇల్లప్ప ದೇವರ దర్శనం ಹಂಗೆಲ್ಲ ಬರೋದಿಲ್ಲ, ನೋಡ್ಕೊಂಡು ಬರ್ತೀವಿ, ಏನು ತೊಂದರೆ ಇಲ್ಲ. ಇಲ್ಲ ಸ್ವಾಮಿ మేము చూస్తే మాకు భయం అవుతుంది, వద్దు ಸ್ವಾಮಿ. ಆಯ್ತು, ಪೂಜೆ ಅಂತ ಆಗಲಿಪ್ಪ, ದೇವರು ಏನು ಮಾಡಿಸ್ತಾ ನೋಡೋಣ ಅಂತ ಹೇಳಿ ಇದು ಮಾಡಿ ಅವರಂದರು ಇವರಿಗೆಲ್ಲ ಸ್ಟಾಫ್ಗೆ ಹೇಳಿ ಒಂದು ಕೆಂಪು ಕಾರ್ಪೆಟ್ ಹಾಕಿಬಿಡಪ್ಪ, ಅದ್ರ ಮೇಲೆ ನೀರು ಹಾಕ್ಕೊಂಡು ಹೋಗೋಣ ಹಾಗೆ ಸರಿ ವಿಚಾರ ಮಾಡೋದು. ಸ್ವಾಮಿ ಪೂಜೆಗೆ ಹೋದ್ರು. ಪಯೋನಿಧಿಗಳು ಎದುರುಗಡೆ ಪೇಜಾವರ ಸ್ವಾಮಿ ಪೂಜೆ ಮುಗಿಸ್ಬಿಟ್ಟಿದ್ರು. ನಮ್ಮ ಸ್ವಾಮಿಗಳು ಪೂಜೆ ಕೂತಿದ್ರು. ಪೂಜೆ ಇನ್ನೇನು ಮುಗೀತು, ದೇವ್ರನ್ನ ಪೂಜಿಸ್ತಾ ಇದ್ದಾರೆ. ಈಗ ತಾವು ಹೇಳಿದಂಗೆ 4 ವರ್ಷ ಮಳೆ ಇಲ್ಲ ಅಂದರು. ಆಗಲೂ ಅಷ್ಟೇ, 4 ವರ್ಷ ಮಳೆ ಸತತವಾಗಿಲ್ಲ. ಕ್ಷಾಮ ಅಂದರೆ ಕ್ಷಾಮ, ಕುಡಿಯೋ ನೀರಿಗೂ ಕಷ್ಟ. ಈ ಸುಮಾರು 2-3 ಸಾವಿರ ಜನ ನಮ್ಮ ಮಾರ್ಗದಲ್ಲಿ ಸೇರಿಬಿಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ಅಲ್ಲಿ ವ್ಯವಸ್ಥೆ ಎಲ್ಲ ಇದ್ದಿದ್ದು ಬಿಲ್ಡಿಂಗ್ ಎಲ್ಲ ತೊಗೊಂಡ್ಬಿಟ್ಟಿದ್ರು. ನೀರಿನ ಹಾಹಾಕಾರ, ಎಷ್ಟು ಲಿಮಿಟಾಗಿ ಯೂಸ್ ಮಾಡಬೇಕು ಅಂತ ಎಲ್ಲ ಕಡೆ ಅನೌನ್ಸ್ ಮಾಡ್ತಾ ಇದ್ದಾರೆ. ಆದರೆ ಪೂಜೆ ಮುಗೀತು, ದೇವರು ಭುಜಗಿಸ್ತಾ ಇದ್ದಾರೆ. ಮಳೆ ಹೊಡಿತು ಹೊಡಿತು ಹೊಡಿತು
ಎಲ್ಲಿಂಟದೇನೋ ಗೊತ್ತಿಲ್ಲ. ಮಳೆಗಾಲ ಅಲ್ಲ, ಸ್ವಾಮಿ ಪೂಜೆ ಮಾಡಿದ ಹೊಸ ಬಿಲ್ಡಿಂಗು 19 ಆಗಿತ್ತು, ನೀರೆಲ್ಲ ಬಂದ್ಬಿಡ್ತು, ಅಷ್ಟು ನೀರು. ಹಾಗೆ ಆಶ್ಚರ್ಯ. ಇವಾಗ ಬಂದು ಸಾಷ್ಟಾಂಗ ಕಾಲು ಬಿಟ್ಬಿಟ್ಟ, ಸ್ವಾಮಿ ಅವನು ನಿಮ್ಮನ್ನು ನೋಡ್ಬೇಕಂತ ಇಷ್ಟಪಡ್ತೀಯಾನೆ, ಹಾಗಾಗಿ ನಿಮಗೆ ಅವನು ವ್ಯವಸ್ಥೆ ಮಾಡಿ ಕಳಿಸ್ತಾ ಇದ್ದಾನೆ ಹಾಗೆ ಅವ್ರು ಬಹಳ ಸಂತೋಷಪಟ್ಟು ನಡ್ಕೊಂಡು ಹೋದ್ರು. ಸ್ವಾಮಿ ದರ್ಶನಕ್ಕೆ ನಡ್ಕೊಂಡು ಹೋದ್ರು. ಅವ್ರ ಜೊತೆ 2,000 ಜನ ಬಿಟ್ಟು ಹೋದ್ರು. ಹೆಚ್ಚು ಜನ ಎಲ್ಲರೂ ದರ್ಶನಕ್ಕೆ ಹೋದ್ರು. ಇದೊಂದು ಅಲ್ಲಿ ನಡೆದಂಥ ಪವಾಡ. ಇದನ್ನು ಅವನು ಮೇಲೆ ಮೇಲೆ ಹೇಳ್ತಿದ್ದ. ಇಂತಹ ಒಂದು ಕ್ಷೇತ್ರ ಭಗವಂತ ಭಕ್ತರನ್ನು ಬಿಟ್ಟುಕೊಡೋದಿಲ್ಲ, ಅವನ ಅನುಗ್ರಹ ಪ್ರತಿಯೊಬ್ಬರಿಗೆ ಆಗ್ತದೆ. ಇದು ಕಣ್ಣಾರೆ ನಾವು ನೋಡಿದಂಥದ್ದು, ನಮ್ಮ ಅನುಭವಕ್ಕೆ ಬಂದಂತಹ ಒಂದು ಘಟನೆ. ಇದು ಸುಮಾರು 76ನೇ ಇಸ್ವಿಯಲ್ಲಿ ನಡೆದಂಥ ಘಟನೆ. ಇಂತಹದ್ದು ಬೇಕಾದಷ್ಟು ನಡೆದೇ ಇದೆ. ಆದರೆ ಅವನ ಅನುಗ್ರಹ ಭಕ್ತರಿಗೆ ಸಿಗಬೇಕಾಗಿದೆ. ಹಾಗಾಗಿ ಅವನು ಕೆಲವೊಂದು ಕಾರಣದಲ್ಲಿ ಕೆಲವು ಸಮಯದಲ್ಲಿ ಮಾತ್ರ ತೋರಿಸ್ತಾನೆ. ಅದು ಯಾರಿಗೆ ಅದರ ಫಲ ಸಿಗಬೇಕು ಅವರಿಗೆ ಅಷ್ಟೇ ಸಿಗ್ತದೆ, ಎಲ್ಲರಿಗೂ ಅದು ಸಿಗುವಂಥದ್ದು ಬಹಳ ಕಷ್ಟ. ಆದರೆ ಇಂತಹ ಶ್ರೀನಿವಾಸ ಇವತ್ತು ಹೊಸೂರಿಗೆ ಬಂದು ನಿನ್ನೆ ಮೆಟ್ಲೋತ್ಸವದ ಮುಖಾಂತರ ಶ್ರೀನಿವಾಸನ ದರ್ಶನ, ಇವತ್ತು ಅವನ ಕಲ್ಯಾಣೋತ್ಸವ, ಈಗ ವಿಶೇಷವಾಗಿ ಸಂದರ್ಭದಲ್ಲಿ ನಮ್ಮ ಅಪ್ಪಣ್ಣಾಚಾರ್ಯರು ವಿಶೇಷವಾಗಿ 2 ದಿವಸಗಳ ಕಾಲ ಇಲ್ಲಿ ಕೂತ್ಕೊಂಡು ಶ್ರೀನಿವಾಸನ ಕಲ್ಯಾಣೋತ್ಸವ ವಿಶೇಷವಾಗಿ ಮಾಡಿಸಿಕೊಂಡು ಎಲ್ಲ ಭಕ್ತರಿಗೆ ಅವನ ಅನುಗ್ರಹ ಸಿರಿಯುವಂಥ ದೊಡ್ಡ ಕಾರ್ಯವನ್ನು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಉಪವಾಸ ಮೂರ್ತಿ ಗೋಪಿನಾಥ ದೇವರು ವಿಶೇಷವಾಗಿ ಇನ್ನು ಹೆಚ್ಚಿನ ಅವರಿಗೆ ಶಕ್ತಿ ಕೊಟ್ಟು ಇಂತಹ ಕಾರ್ಯಕ್ರಮ ಮೇಲಿಂದ ಮೇಲೆ ಕೇವಲ ಹೊಸೂರಷ್ಟೇ ಅಲ್ಲ, ಎಲ್ಲ ಮಿತ್ರರಾಗಿರ್ತಕ್ಕಂಥ ವೆಂಕಟೇಶ ಮೂರ್ತಿಯವರು ಸಣ್ಣ ವ್ಯಕ್ತಿ ಅಲ್ಲ, ಬನ್ನಾರಿ ಶುಗರ್ಸ್ಗೆ ಅಧಿಕಾರಿ ಅಂತ ದೊಡ್ಡ ವ್ಯಕ್ತಿ. ಶ್ರೀನಿವಾಸನ ಮಾಡಿದ್ದಾನೆ. ಅಂತ ಪುಣ್ಯಾತ್ಮ ತನ್ನದೇ ಆಗಿರ್ತಕ್ಕಂಥ ಶ್ರೀನಿವಾಸನ ಕಲ್ಯಾಣ, ಆತ ಕಲ್ಯಾಣ ಮಾಡಿದರೆ ಜನ ಹುಚ್ಚೆದ್ದು ಹೋಗಿಬಿಡ್ತಾರೆ. ಆತ ಮೈ ಬರಿತಾನೆ, ಜನರನ್ನು ಮೈ ಮರೆಸ್ತಾನೆ ಅಂತ ವೆಂಕಟೇಶ ಎಂಬ ಹೆಸರಿಟ್ಟುಕೊಂಡು ಸಾರ್ಥಕ ನಾಮಧೇಯನಾಗಿರ್ತಕ್ಕಂಥ ವೆಂಕಟೇಶ ಮೂರ್ತಿ ಇವತ್ತು ಇಲ್ಲಿ ಬಂದಿದ್ದು ನಮ್ಮ ಜನ್ಮ ಧನ್ಯ ಅಂತ ನಾನು ಮನಸ್ಫೂರ್ತಿಯಾಗಿ ಹೇಳ್ತಾ